ಹಾಯ್ ಗೆಳೆಯರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿರುವ ಕರ್ನಾಟಕವು ನೀರಾವರಿ, ಕುಡಿಯುವ ಮತ್ತು ಜಲವಿದ್ಯುತ್ ಶಕ್ತಿಗೆ ಪ್ರಮುಖವಾದ ನದಿ ವ್ಯವಸ್ಥೆಯನ್ನು ಹೊಂದಿದ ಸಮೃದ್ಧಿಯಾದ ಒಂದು ರಾಜ್ಯವು ಇದು ನಮ್ಮ ರಾಜ್ಯ ಕರ್ನಾಟಕ. ಕೆಲವು ವಿಶಾಲ ನದಿಗಳು ನಮ್ಮ ರಾಜ್ಯದಲ್ಲಿ ಹರಿಯುತ್ತವೆ. ಇದು ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ತುಂಬಾನೇ ಹರಿಯುತ್ತವೆ. ಪೂರ್ವದಿಂದ ಹರಿಯುವ ನದಿಗಳು ಬಂಗಾಳ ಕೊಲ್ಲಿಗೆ ಹೋಗಿ ಸೇರುತ್ತವೆ ಮತ್ತು ಪಶ್ಚಿಮದಿಂದ ಹರಿಯುವ ನದಿಗಳು ಅರಬ್ಬಿ ಸಮುದ್ರಕ್ಕೆ ಬಂದು ಸೇರುತ್ತವೆ. ಬನ್ನಿ ಈ ನದಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಮೊದಲನೇ ನದಿ ಕೃಷ್ಣಾ ನದಿ. ಕೃಷ್ಣಾ ನದಿಯು ಇಡೀ ದಕ್ಷಿಣ ಭಾರತದ ಒಂದು ಜೀವ ನದಿ, ಒಂದು ಮೂಲ ನದಿಯಾಗಿದೆ. ಇದು ಮಹಾಬಲೇಶ್ವರದಿಂದ ಬಂಗಾಳ ಕೊಲ್ಲಿವರೆಗೂ ಅಂದರೆ 1400 ಕಿಲೋಮೀಟರ್ ಈ ನದಿ ಚಲಿಸುತ್ತದೆ. ಇದು ಕೃಷ್ಣಾ ನದಿ. ಇದರ ಕೆಲವು ಎರಡನೆಯ ದೊಡ್ಡ ನದಿ ಕಾವೇರಿ ನದಿ. ಕಾವೇರಿ ನದಿಯು ಪೂರ್ವದಿಂದನೇ ಹರಿಯುತ್ತದೆ. ಇದು ಕೂಡ ಬಂಗಾಳ ಕೊಲ್ಲಿಯಲ್ಲಿ ಹೋಗಿ ಸೇರುತ್ತದೆ. ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಇದು ದಕ್ಷಿಣ ಕರ್ನಾಟಕದ ಜೀವ ನದಿ. ಕಾವೇರಿ ನದಿಯು ಇದರ ಕೆಲವು ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದು ಹೇಮಾವತಿ. ಇದು ಪಶ್ಚಿಮ ಘಟ್ಟದಿಂದ ಹುಟ್ಟಿ ಕಾವೇರಿಯನ್ನು ಸೇರುತ್ತದೆ. ಮತ್ತು ಕಬಿನೆ, ಈ ನದಿ ಕೇರಳದಲ್ಲಿ ಹುಟ್ಟು ಕರ್ನಾಟಕದ ಮೂಲಕ ಹರಿಯುತ್ತದೆ. ಮೂರನೇದು ಅರ್ಕಾವತಿ ನದಿ. ಇದು ನಂದಿ ಬೆಟ್ಟದ ಬಳಿ ಹುಟ್ಟಿ ಕಾವೇರಿಗೆ ಹರಿಯುತ್ತದೆ. ಮೂರನೆಯ ನದಿ ಗೋದಾವರಿ. ಇದು ಪೂರ್ವದಿಂದ ಹರಿಯುತ್ತದೆ. ಮಂಜಿರಾ ನದಿ ಕರ್ನಾಟಕದ ಭಾಗದಲ್ಲಿರುವ ಗೋದಾವರಿ ಇದರ ಉಪನದಿ. ಇದು ಪಶ್ಚಿಮಕ್ಕೆ ಹರಿಯುತ್ತದೆ. ನಾಲ್ಕನೇದು ಶರಾವತಿ ನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪ್ರಸಿದ್ಧ ಜೋಗ್ ಜಲಪಾತವನ್ನು ರೂಪಿಸುತ್ತದೆ. ಇದು ಜೋಗ್ ಜಲಪಾತ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿರುತ್ತದೆ. ಇಲ್ಲಿ ನೀವು ಪ್ರವಾಸಕ್ಕೆ ಹೋಗಬಹುದು. ಇದರ ಉಪನದಿಗಳು ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಮೂಲಕ ಹರಿಯುತ್ತದೆ ಮತ್ತು ಇದು ಜಲ ವಿದ್ಯುತ್ತನ್ನು ಯೋಜಿಸುವ ಪ್ರಮುಖ ಮೂಲವಾಗಿದೆ. ಇದರ ಇನ್ನೊಂದು ಉಪನದಿ ಯಾವುದೆಂದರೆ ನೇತ್ರಾವತಿ ನದಿ. ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ದಕ್ಷಿಣ ಕನ್ನಡದ ಮೂಲಕ ಹರಿಯುತ್ತದೆ. ಗುರುಪುರ ನದಿ. ಇದು ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರಕ್ಕೆ ಹರಿಯುವ ಒಂದು ಚಿಕ್ಕ ನದಿ. ಇದರ ಇನ್ನೊಂದು ಉಪನದಿ ಅಘನಾಶಿನಿ ನದಿ. ಇದು ಉತ್ತರ ಕನ್ನಡದ ಒಂದು ಪ್ರಾಚೀನ ನದಿ. ತನ್ನ ನೈಸರ್ಗಿಕ ನದಿ ಮುಖಕ್ಕೆ ಹೆಸರುವಾಸಿಯಾಗಿದೆ. ಮೂರನೇದು ಚಕ್ರವಾಹಿನಿ ಮತ್ತು ಗಂಗಾವತಿ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವ ಸಣ್ಣ ನದಿಗಳು ಇವು. ಇತರೆ ಗಮನಾರ್ಹ ನದಿಗಳು ಯಾವುವು ಅಂದರೆ ನಮ್ಮ ರಾಜ್ಯದಲ್ಲಿ ಹರಿಯುವ, ಈಗ ನಾವು ತುಂಬಾ ನದಿಗಳು ಹರಿಯುತ್ತವೆ. ಅದರಲ್ಲಿ ಕೆಲವೊಂದು ನಾನು ಹೇಳ್ತಾ ಇದ್ದೀನಿ. ಭೀಮಾ ನದಿ. ಇದು ಉತ್ತರ ಕರ್ನಾಟಕದ ಮೂಲಕ ಹರಿಯುವ ಕೃಷ್ಣಗೆ ಉಪನದಿ. ವೇದಾವತಿ ಮತ್ತು ತುಂಗಭದ್ರಾ ನದಿಯನ್ನು ಸೇರುತ್ತದೆ. ಪಾಲರಾ ನದಿ. ಇದು ಆಗ್ನೇಯ ಕರ್ನಾಟಕದ ಮೂಲಕ ಹರಿಯುತ್ತದೆ. ಇದು ತಮಿಳುನಾಡಿಗೆ ಪ್ರವೇಶಿಸುತ್ತದೆ. ಭೌಗೋಳಿಕ ಪ್ರಾಮುಖ್ಯತೆ. ಪಶ್ಚಿಮ ಘಟ್ಟಗಳು ಹೆಚ್ಚಿನ ನದಿಗಳ ಮೂಲಕ ಜೀವ ವೈವಿಧ್ಯ ಮತ್ತು ಮಳೆಯನ್ನು ಒದಗಿಸುತ್ತದೆ. ಡೆಲ್ಟಾಗಳು ಮತ್ತು ನದಿಮುಖಗಳು. ಅನೇಕ ನದಿಗಳು ಕೃಷಿ ಮತ್ತು ಮೀನುಗಾರಿಕೆಯನ್ನು ಬೆಂಬಲಿಸುವ ಫಲವತ್ತಾದ ಬಯಲು ಮತ್ತು ನದಿಮುಖಗಳನ್ನು ಸೃಷ್ಟಿಸುತ್ತವೆ. ಆರ್ಥಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಈ ನದಿಗಳು ಕೃಷಿಗೆ ತುಂಬಾನೇ ಪ್ರಮುಖವಾಗಿವೆ ಮತ್ತು ವಿದ್ಯುತ್ ಶಕ್ತಿ ಅಂದರೆ ಈ ವಿದ್ಯುತ್ ಶಕ್ತಿಯನ್ನು ನಾವು ಇದರಿಂದ ರೆಡಿ ಮಾಡುತ್ತೇವೆ. ಶರಾವತಿಯ ಜೋಗ್ ಫಾಲ್ಸ್ ಮತ್ತು ಕಾಳಿ ನದಿಗಳು ವಿದ್ಯುತ್ತನ್ನು ನಿರ್ಮಾಣ ಮಾಡುವುದಕ್ಕೆ ನಮ್ಮ ರಾಜ್ಯಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತವೆ. ಸಾಂಸ್ಕೃತಿಕ ಪರಂಪರೆಯ ಕಾವೇರಿ ಅಂತ ನದಿಗಳು ಕರ್ನಾಟಕದ ಸಂಪ್ರದಾಯಗಳು ಮತ್ತು ಆಚರಣೆಗಳಲ್ಲಿ ಆಳವಾಗಿ ಅಂತರ್ಗತವಾಗಿದೆ. ನೀವು ವಿವರಗಳ ನಕ್ಷೆಗಳು ಮತ್ತು ಹೆಚ್ಚುವರಿ ಮಾಹಿತಿಯನ್ನು ಬಯಸಿದರೆ ನನಗೆ ತಿಳಿಸಿ. ಅದರ ಮೇಲೆ ಒಂದು ವಿಡಿಯೋ ಮಾಡಿ ನಿಮಗೆ ಸಖತ್ತಾಗಿ ಇನ್ಫಾರ್ಮೇಷನ್ ಕೊಡುತ್ತೇನೆ. ಮತ್ತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ತುಂಬಾ ಶಾರ್ಟಾಗಿ ಈ ವಿಡಿಯೋ ಮಾಡಿದ್ದೀನಿ, ಕೆಲವು ನದಿಗಳ ಬಗ್ಗೆ ನಿಮಗೆ ಅರ್ಥವಾಗಲಿ ಅಂತ. ಸೊ ನಿಮಗೆ ಈ ವಿಡಿಯೋ ಆಗಿದ್ದರೆ ಇದನ್ನು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.